ಸೊ ಫ್ರೆಂಡ್ಸ್, ಉಪ್ಮಾ ಮಾಡಿದೆ. ಸೊ ತಿನ್ನಿಸ್ತಾ ಇದ್ದೀನಿ. ಮಕ್ಕಳು ಉಪ್ಮಾ ತಿನ್ನಲ್ಲ. ಸೊ ಇದು ಮ್ಯಾಂಗೋ ಪಿಕ್ಕಲ್ಲು ನಾನು ಮಾಡಿರೋವಂಥದ್ದು. ಈ ಥರದ್ದು ಇನ್ನೊಂದು ಪಿಂಗಾಣಿ ಡಬ್ಬದಲ್ಲಿದೆ ಚಿಕ್ಕದು. ಸೊ ಚೆನ್ನಾಗಿರುತ್ತೆ. ಸೊ ಇವತ್ತೇ ಲಾಸ್ಟು ನಮ್ಮ ಆಫೀಸು, ಇನ್ನು ನಾಳೆಯಿಂದ ಇಲ್ಲ. ಬ್ಯಾಕ್ ಟು ನಂದು ಯೂಟ್ಯೂಬ್ ಫುಲ್ ರೊಟೀನ್ ಸ್ವಲ್ಪ ದಿನದ ಮಟ್ಟಿಗೆ. ಸೊ ಏನನ್ನೆಲ್ಲ ಪ್ಲ್ಯಾನ್ಸ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಿದೆ ನನಗೆ. ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಪ್ಲ್ಯಾನ್ಸ್ ಎಕ್ಸಿಕ್ಯೂಟ್ ಆಗೋವರೆಗೂ. ಸೊ ಫುಲ್ 1.5 ವರ್ಷ ಹಿಂದೆ ನಾನು ಹೆಂಗೆ ವೀಡಿಯೋಸ್ ಮಾಡ್ತಿದ್ದೆ, ಫುಲ್ ಟೈಮ್ ವೀಡಿಯೋ. ಸೊ ಆ ಥರ ವ್ಲಾಗ್ಸ್ ನೀವು ನೋಡ್ಬೋದು ಇನ್ಮೇಲೆ, ಸ್ವಲ್ಪ ದಿನದವರೆಗೂ ಅಷ್ಟೇ. ಮತ್ತು ಅದು ಏನು ಫುಲ್ ಪರ್ಮನೆಂಟ್ ಅಲ್ಲ. ಮತ್ತು ಅದು ಸ್ಟಾರ್ಟ್ ಮಾಡಿದಾಗ ಹಂಗೋ ಹಿಂಗೋ ಅಂತ ಆಗುತ್ತೆ. ಇದು ನೋಡಿ ಎಷ್ಟು ಗಟ್ಟಿ ಮೊಸರಿದು, ನೋಡಿ ಫುಲ್ ಗಟ್ಟಿ ಮೊಸರಿದು, ಸಕಲಾಗಿದೆ ತಿನ್ನೋದಕ್ಕೆ. ಸೊ ಇದು ಉಪ್ಮಾ ಇವ್ರಿಗೆ ತಿನ್ನಿಸ್ತೀನಿ. ಆಮೇಲೆ ನಾನು ತಿಂತೀನಿ. ರಶಿಕಾ ನೋಡಿ ಏನು ಕೆಲಸ ಮಾಡ್ತಿದ್ದಾರೆ ಇಲ್ಲಿ, ಪಾತ್ರೆ ತೊಳೆಯೋದ್ರಲ್ಲಿ ಫೇಮಸ್. ರಶಿಕಾ ಏನದು ಪಾತ್ರೆ ತೊಳಿತಾ ಇದೆಯಾ? ನೀನು? ತೊಳೆದು ಸೋಪೆ ಖಾಲಿ ಆಗಬೇಕು ಅಷ್ಟು ತೊಳಿತಾಳೆ. ನೀನು ಟೈಮ್ ಬಿಡು, ಮುಂದೆ ತೊಳೆಯೋದು ಹೆಂಗೋ ಇದ್ದೇ ಇರುತ್ತೆ ಅಲ್ವಾ? ಈಗಲೇ ಏನಕ್ಕೆ ತೊಳಿತೀಯಾ? ಕೈ ತೊಳ್ಕೊ ಬಾ, ತಿನ್ನಿಸ್ತೀನಿ ಬಾ. ಇಲ್ಲ ಹೋಗು ನಡಿ. ಸೊ ಇನ್ನು ರಾತ್ರಿಗೆ ಮಳೆ ಸಿಕ್ಕಾಪಟ್ಟೆ ಶುರುವಾಗೋಯ್ತು. ಎಷ್ಟು ಜೋರಾಗಿ ಬರ್ತಿತ್ತು ಅಂದರೆ ಯಪ್ಪ, ಫುಲ್ಲು ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಕಾಲುವೆ ಹೋಗುತ್ತಲ್ಲ ಹಂಗೆ ಆಗ್ಬಿಟ್ಟಿತ್ತು ನೀರು, ಅಷ್ಟು ಜೋರಾಗಿ ಬರ್ತಿತ್ತು. ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ರೈನಿ ಸೀಸನ್ ಅಲ್ವಾ, ಇನ್ನು ಫುಲ್ ನೋಡ್ಬೋದು ಮಳೆನ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಎಲ್ಲ ಇದು ನಾವು ದೊಡ್ಡವರು ಅಡಲ್ಟ್ಸ್ ಕೂಡ ಯೂಸ್ ಮಾಡ್ಬೋದು. ಏನಪ್ಪ ಅಂದರೆ ಅಗ್ಯಾರೋ ಎಲೆಕ್ಟ್ರಿಕ್ ಬ್ರಷ್ ಅಂತ. ಇದು ಸುಮಾರಾಗಿ ನಿಮಗೆ ಗೊತ್ತೇ ಇರುತ್ತೆ ಎಲೆಕ್ಟ್ರಿಕ್ ಬ್ರಷಸ್ ಅಂತ. ನನ್ನ ಮಗ ಅಂತೂ ನನಗೆ ಫುಲ್ ತಲೆ ತಿಂತಾಯಿದ್ದ, ಅಮ್ಮ ನನಗೆ ಎಲೆಕ್ಟ್ರಿಕ್ ಬ್ರಷ್ ಕೊಡಿಸು, ಅದಾದರೆ ಆರಾಮಾಗಿ ಕ್ಲೀನ್ ಮಾಡುತ್ತೆ, ನಾನು ಜಸ್ಟ್ ಇಟ್ಕೊಂಡ್ರೆ ಸಾಕು ಬ್ರಷು ಬಾಯೊಳಗೆ ಅಂತ. ನಾನು ಕಾದು ಎಲ್ಲ ಕಡೆ ಸ್ವಲ್ಪ ರಿವ್ಯೂಸು ರೇಟಿಂಗ್ಸ್ ಎಲ್ಲ ನೋಡಿದಾಗ ನನಗೆ ಬೆಸ್ಟ್ ಅನಿಸಿದ್ದು ಯಾವುದು ಅಂದರೆ ಅಗ್ಯಾರೋ ಎಲೆಕ್ಟ್ರಿಕ್ ಬ್ರಷು. ಇದನ್ನು ನಾನು ಅವನಿಗೆ ಗಿಫ್ಟಾಗಿ ಕೊಡಿಸ್ದೆ. ಹೇಳಿದೆ 4th ಸ್ಟ್ಯಾಂಡರ್ಡ್ಗೆ ಹೋಗು, ನಾನು ಅವಾಗ ಕೊಡಿಸ್ತೀನಿ ಅಂತ. ಸೊ ಅಗ್ಯಾರೋ ಬಗ್ಗೆ ನಿಮಗೆ ಹೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇದು ಮಾರ್ಕೆಟಲ್ಲಿ ಒಂದು ಒಳ್ಳೆ ಪ್ಲೇಸ್ನ ಸಂಪಾದನೆ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ವೆರೈಟಿ ಎಲೆಕ್ಟ್ರಾನಿಕ್ ಡಿವೈಸಸ್ ಸಿಗುತ್ತೆ. ಅದರಲ್ಲಿ ಎಲೆಕ್ಟ್ರಿಕ್ ಬ್ರಷ್ ಕೂಡ ಹೌದು. ಇದು ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ 5 ಮೋಡ್ಸ್ ಇರುತ್ತೆ. ಪ್ರತಿಯೊಂದು ನಾನು ಅದನ್ನು ಹೇಗೆ ಯೂಸ್ ಮಾಡಬೇಕು ಎಲ್ಲನೂ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಪ್ರಾಡಕ್ಟ್ ಬಂದು ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಅದೊಂದು ಮೇಜರ್. ಸೊ ನಮಗೆ ನೀರು ಬಿದ್ದ ತಕ್ಷಣ ಏನಾದರೂ ಆಗುತ್ತೆ ಅಂತ ಏನಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಸೇಫ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಬ್ರಷ್ ಮಾತ್ರ ಅಲ್ಲ, ಇದಕ್ಕೆ ಬೇರೆ ಬ್ರಷಸ್ ಕೂಡ ಇರುತ್ತೆ. ಅಂದರೆ ಇದಕ್ಕೆ ಸಪ್ರೇಟಾಗಿ ಒಂದು 4-5 ಬ್ರಷ್ ಕೂಡ ಕೊಟ್ಟಿರ್ತಾರೆ. ಹಾಗಾದರೆ ಇದ್ರ ಜೊತೆಗೆ ಒಂದು ಹಲ್ಲಲ್ಲಿ ಏನಾದರೂ ನಿಮಗೆ ಸಿಗಾಕೊಂಡ್ರೆ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಒಂದು ಬ್ರಷ್ನ ಇದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಬ್ರಷಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಬ್ರಷ್ ನಿಮಗೆ ಗೊತ್ತೇ ಇರುತ್ತೆ, ಒಂದು 3 to 4 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡಿದ ತಕ್ಷಣ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ಧೂಳು ಡಸ್ಟು ಈ ಥರದ್ದೆಲ್ಲ ಹೋಗಿ ಸೇರ್ಕೊಳ್ಳೋದಿಲ್ಲ. ಸೊ ಇದಿಷ್ಟು ಬ್ರಷು ಮತ್ತು ಏನೇನಿದೆ ಒಳಗಡೆ ಐಟಮ್ಸ್ ಅಂತ. ಇದ್ರ ಜೊತೆಗೆ ಒಂದು USB ಇದು ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ. ಮಾಮೂಲಿ ನೀವು ಅಡಾಪ್ಟರ್ ಇರುತ್ತಲ್ಲ ಮನೇಲಿ, ಅದರಲ್ಲೇ ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆ ಬ್ರಷ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಈ ಹೆಡ್ಫೋನ್ಸ್ ಎಲ್ಲ ಬರ್ತಿತ್ತಲ್ಲ ಹಳೆ ಕಾಲದಲ್ಲಿ, ಆ ಥರ ಇರುತ್ತೆ ಇದು ಚಾರ್ಜರ್ ಪಿನ್ನು. ಇದು 4 hours ಚಾರ್ಜ್ ಮಾಡಬೇಕು. ಬಿಫೋರ್ ಯೂಸ್ ನೀವು ಚಾರ್ಜ್ ಮಾಡಿನೇ ಯೂಸ್ ಮಾಡಬೇಕು. ಏನೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆದರೂ 4 hours ಚಾರ್ಜ್ ಮಾಡಿದ್ರೆ ನಿಮಗೆ 25 days ಬರುತ್ತೆ. ಸೊ ಬೋತ್ ಬೆಳಗ್ಗೆ ಮತ್ತು ನೈಟ್ ಎರಡೂ ಬ್ರಷ್ ಮಾಡಿದ್ರೆ ಹಲ್ಲುಗಳು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ಮೋಡ್ಸ್ ಇದೆ ನೋಡಿ, ವೈಟು, ಕ್ಲೀನು,
ಮತ್ತು ಮಸಾಜು, ಸೆನ್ಸಿಟಿವು, ಹಾಗೆ ಪಾಲಿಶು. ನಿಮ್ಗೆ ಯಾವ ಮೋಡ್ ಬೇಕು ಅಂದರೆ ಅದರಲ್ಲಿ ಒಂದೊಂದು ಸಲ ಕ್ಲಿಕ್ ಮಾಡ್ಕೊಂಡು ಹೋದರೆ ಸಾಕು, ಒಂದೊಂದು ಮೋಡ್ಗೂ ಅದು ಸೆಲೆಕ್ಟ್ ಆಗುತ್ತೆ. ಇನ್ನು ಈ ರೀತಿ ಬ್ರಷ್ನ ಆರಾಮಾಗಿ ಕೂರಿಸ್ಬೋದು. ನನ್ನ ಮಗನೇ ಎಲ್ಲನೂ ಅದನ್ನು ಮಾಡ್ತಿದ್ದಾನೆ, ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಪೇಸ್ಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಆ ಬಟನ್ನ ಪ್ರೆಸ್ ಮಾಡಬಾರ್ದು, ಬಾಯೊಳಗೆ ಇಟ್ಕೊಂಡೆ ಆ ಬಟನ್ನ ಪ್ರೆಸ್ ಮಾಡಬೇಕು, ಯಾಕಂದರೆ ಅದು ವೈಬ್ರೇಟ್ ಆಗ್ತಾ ಇರುತ್ತೆ. ಪೇಸ್ಟು ನೀವು ಹೊರಗಡೆನೇ ಇಟ್ಕೊಂಡ್ರೆ ಇದನ್ನು ಆಪ್ರೇಟ್ ಮಾಡಿದ್ರೆ ಪೇಸ್ಟ್ ಎಲ್ಲ ಫುಲ್ಲು ಎಗ್ರೋಗ್ಬಿಡುತ್ತೆ. ಹಾಗಾಗಿ ಬಾಯೊಳಗೆ ಇಟ್ಕೊಂಡು ಇಲ್ಲ ಹಲ್ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಮೋಡ್ಸ್ ನಿಮಗೆ ವೈಟ್ ಬೇಕಾ, ಕ್ಲೀನ್ ಬೇಕಾ, ಸೆನ್ಸಿಟಿವ್ ಇದ್ದರೆ ಸೆನ್ಸಿಟಿವು, ಪಾಲಿಶ್ ಬೇಕಂದರೆ ಪಾಲಿಶು, ಇಲ್ಲ ಮಸಾಜ್ ಬೇಕು ಅಂದರೆ ಮಸಾಜು. ಸೊ ಈ ರೀತಿ. ಆ್ಯಂಡ್ ಒಳ್ಳೆ ಗಮ್ಗೆ ಏನಿದೆ, ನಮ್ಮ ಗಮ್ಸ್ ಇದೆಯಲ್ಲ ಒಳ್ಳೆ ಮಸಾಜ್ ಕೊಡುತ್ತೆ ಇದರಿಂದ. ಈಗ ಎಷ್ಟೊಂದು ಜನಕ್ಕೆ ಹಲ್ಲು ಕಪ್ಪಗಿರುತ್ತೆ, ಯೆಲ್ಲೋಯಿಶ್ ಇರುತ್ತೆ, ಅವರೆಲ್ಲ ವೈಟು ಕ್ಲೀನು ಈ ಥರದ್ದೆಲ್ಲ ಮಾಡ್ಕೋಬೋದು. ಮತ್ತು ಪಾಲಿಶ್ ಮಾಡಲು ಕೂಡ ಇಟ್ಕೋಬೋದು. ಇಲ್ಲ ನಮಗೆ ಮಸಾಜ್ ಮಾಡಿದ್ರು ಒಳ್ಳೆ ಗಮ್ಸಿಗೆಲ್ಲ ಮಸಾಜ್ ಸಿಗುತ್ತೆ. ಇನ್ನು ಜಸ್ಟು ನೀವು ಮಾಮೂಲಿ ಹಳೆ ಈ ಥರ ಸಿಂಗಲ್ ಬ್ರಷ್ ಬರುತ್ತಲ್ಲ ಆ ಥರ ಫೋರ್ಸಾಗಿ ಉಜ್ಜಿ ಇದನ್ನು ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ಹಲ್ ಮೇಲೆ ಈ ಥರ ಇಟ್ಕೊಂಡು 4 ಸೈಡು, ಅಪ್ಪರ್ ವರ್ಡು, ಇನ್ನರ್ ವರ್ಡು ಮತ್ತು ಮುಂದೆ ಅಪ್ಪರ್ ಜಾ, ಲೋವರ್ ಜಾ ಮುಂದೆಗಡೆ ಏನಿದೆ ಅಷ್ಟು ಕಡೆ ನೀವು ಈ ಥರ ಬ್ರಷ್ನ ಪ್ಲೇಸ್ ಮಾಡ್ಕೊಂಡು ಹೋದರೆ ಅದರ ಕೆಲಸ ತಾನಾಗೇ ಮಾಡುತ್ತೆ ಬ್ರಷ್. ಓಕೆನಾ, ಅದು ವೈಬ್ರೇಟ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ಯೂಸ್ ಮಾಡೋವಾಗಲೇ. ಸೊ ಜಸ್ಟ್ ನೀವು ಹಲ್ಲುಜ್ಜೋ ಥರ ಬ್ರಷ್ನ ನೀವು ಹಲ್ಲುಜ್ಜೋಂಗಿಲ್ಲ, ಜಸ್ಟ್ ಅದನ್ನು ಹಿಂದಕ್ಕೆ ಮುಂದಕ್ಕೆ ಮಾಡಬೇಕಷ್ಟೇ, ಕ್ಲೀನಾಗಿ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಇದಾಗಲೇ ವಾಟರ್ ಪ್ರೂಫ್ ಹೇಳಿರೋದ್ರಿಂದ ಸೇಫ್ ಆಗಿರುತ್ತೆ. ಇದನ್ನು ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಸಮಸ್ಯೆ ಇಲ್ಲ. ಸೊ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಬೈ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇವ್ರದ್ದು, ಚೆಕ್ ಮಾಡಿ. ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಗುತ್ತೆ. ನಮ್ಮ ಮಗಂಗಂತೂ ತುಂಬಾ ಇಷ್ಟ ಆಗೋಯಿತು. ಈಗ 2 ಟೈಮ್ಸ್ ಬ್ರಷ್ ಮಾಡ್ತಾನೆ, ಕೊಡಮ್ಮ ನಾನೇ ಬ್ರಷ್ ಮಾಡ್ತೀನಿ ಅಂತ. ಸೊ ಹೀಗಿದೆ. ಹಾಗೆ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ. ಪ್ರಕುಲ್ಗೆ ತುಂಬಾ ಫೇವ್ರೇಟು. ಸೊ ಹಾಗಾಗಿ ಅವಳಿಗೊಂದು ದಿನ ಫೇವ್ರೇಟು, ಇವನದೊಂದು ದಿನ ಫೇವ್ರೇಟು, ಈ ಥರ ತಿಂಡಿ ಮಾಡ್ತಾ ಇರ್ತೀನಿ. ಇನ್ನು ಲಶಿಕಾ ಸ್ವಲ್ಪ ಅವಳಿಗೆ ಮೂಡಿದ್ದಾಗ ಡ್ರಾಯಿಂಗ್, ಕ್ರಯಾನ್ಸಲ್ಲಿ ಕಲರಿಂಗ್ ಮಾಡೋದು ಇದೆಲ್ಲ ಮಾಡ್ತಿರ್ತಾಳೆ. ಇನ್ನು ಸಾಕಷ್ಟು ಜನ ಕಮೆಂಟ್ಸಲ್ಲಿ ಅಕ್ಕ ಆಲ್ ದ ಬೆಸ್ಟ್, ನೀವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿ, ಒಳ್ಳೇದಾಗಲಿ. ಇನ್ನು ಕೆಲವರು ಬಿಸ್ನೆಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ, ಇನ್ನೂ ಕೆಲವರು ಬೇರೆ ಏನಾದರೂ ಜಾಬ್ ಸಿಗ್ತಾ ಇಲ್ಲ ಬೇರೆ ಏನಾದರೂ ಜಾಬ್ ಹುಡುಕ್ತಿದ್ದೀರಾ ಅಂತ ಕೇಳಿದ್ದೀರಾ. ಇನ್ನೊಂದು ಸ್ವಲ್ಪ ಜನ ಅದೇ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ದೀರಾ. ಹೌದು, ಸೊ ನಂದು ಪ್ಲ್ಯಾನ್ ಇರೋದು ಬಿಸ್ನೆಸ್ ಮಾಡಬೇಕು ಅಂತಲೇ. ಸೊ ಎಲ್ಲನೂ ಐಡಿಯಾ ಮಾಡಿ ಇಟ್ಟಿದ್ದೀನಿ, ಎಕ್ಸಿಕ್ಯೂಟ್ ಮಾಡಬೇಕು. ಬಟ್ ಅದಕ್ಕೆ ಫಿಸಿಕಲ್ ಸಪೋರ್ಟ್ ಇಲ್ಲ ಅಂದ್ರೂ ಮನೇಲಿ ಮೆಂಟಲಿ ಸಪೋರ್ಟ್ ಅನ್ನೋದು ಇರಬೇಕು. ಸೊ ಅದಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಹೆಣ್ಮಕ್ಳಾಗಿರೋರು, ಗಂಡು ಮಕ್ಕಳಿಗೆ ಇರುತ್ತೆ ಏನು ಮಾಡಿದ್ರೂ ಸಪೋರ್ಟ್ ಇರುತ್ತೆ, ಬಟ್ ಹೆಣ್ಮಕ್ಳಿಗೆ ಸ್ವಲ್ಪ ಮೆಂಟಲಿ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಕೋಬೋದು. ಇನ್ನು ಸ್ವಲ್ಪ ಬೋರ್ಡ್ಸ್ ಎಲ್ಲ ಮಾಡಿಕೊಡು ಅಂತ ಲಶಿಕಾ ಹೇಳ್ತಾ ಇದ್ದು. ಹಳೆಯ ಆರ್ಟ್ ಕ್ರಾಫ್ಟ್ ಬುಕ್ ಇತ್ತು ಪ್ರಕುಲ್ದು, ಅದರಲ್ಲೇ ಮಾಡಿಕೊಡ್ತಿದ್ದ. ಅವನೊಂದೆರಡು, ನಾನೊಂದೆರಡು ಮಾಡಿಕೊಡ್ತಿದ್ದೆ. ಸೊ ಈ ಥರ ಏನಾದರೂ ಒಂದು ಡೈವರ್ಟ್ ಮಾಡೋಕ್ಕೆ ಮಾಡ್ತಾನೆ ಇರ್ತೀನಿ. ಸೊ ಫುಲ್ ರೊಟೀನ್ ಮಾಡೋಷ್ಟಿಗೆ ಮತ್ತೆ ಸೆಟ್ ಆಗಬೇಕು ಟೈಮು, ಫುಲ್ ಯೂಟ್ಯೂಬ್ ಮಾಡಬೇಕು ಅಂದರೆ. ಅಲ್ಲ ಲಶಿ, ರಂಗೋಲಿನ ಅಲ್ಲೇ ಐತಿ. ಸೊ ಅಮ್ಮ ಮನೇಲಿ ಇರೋದಕ್ಕೆ ಏನು ಅನಿಸ್ತಿದೆ? ಅಮ್ಮ ಮನೇಲಿ ಇರೋದಕ್ಕೆ ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದ್ಯಾ? ಚೆನ್ನಾಗಿ ಅನಿಸ್ತಿದ್ಯಾ? ಇವನು ಬರೀ ಹಾಲು ಕುಡಿಯೋದು, ಬೊಗಳೋದು, ಓಡಾಡೋದು. ರಂಗೋಲಿನ ಅಲ್ಲೇ ಐತಿ. ನಾನು ಕೂಡ ಜಸ್ಟ್ ಸ್ನಾನ ಮಾಡಿ, ಸೊ ಶುಕ್ರವಾರ, ಸೊ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ನೋಡಬೇಕು. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಸೊ ನಾನು ರೆಡಿಯಾಗಿದ್ದೀನಿ. ಸ್ವಲ್ಪ ಎಡಿಟ್ ಮಾಡಬೇಕು, ಸ್ವಲ್ಪ ಎಡಿಟ್ ಮಾಡೋ ಕೆಲಸ ಇದೆ, ಒಂಚೂರು ಮಾಡಿಬಿಟ್ಟು ಮತ್ತೆ ಬೆಳಗ್ಗೆನೇ ಇದು ಪುಳಿಯೋಗರೆ ಮತ್ತು ಇದು ಹಾಗಲಕಾಯಿ ಸಾಂಬಾರು ಮಾಡಿದ್ದೆ. ಸೊ ನೋಡೋಣ, ಏನಾದರೂ ಸ್ವೀಟ್ ಆದರೆ ಪಾಯಸ ಥರ ಏನಾದರೂ ಮಾಡ್ತೀನಿ ಸ್ವೀಟು. ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸ್ಕೊತೀನಿ ನಾನು. ಒಂಥರ ಬೋರಿಂಗ್ ಅನಿಸ್ತಿದೆ ಮನೇಲಿರೋದಕ್ಕೆ, ಅಂದರೆ ಆಫೀಸ್ ಇತ್ತಲ್ವಾ, ಒಂದು ಸ್ವಲ್ಪ ಸೆಟ್ ಆಗಬೇಕು ಟೈಮು, ಒಂದು ಸ್ವಲ್ಪ ಸೆಟ್ ಆದರೆ ಸರಿ ಹೋಗುತ್ತೆ. ಮತ್ತು ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ಸ್. ಆವಾಗ ಹೆಂಗೆ ಮಾಡ್ತಿದ್ದೆ, 1.5 ವರ್ಷದಿಂದ ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತಿದ್ನಲ್ಲ, ಸೊ ಆ ಥರ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಅಲ್ವಾ ಲಶಿ? ಹಾಂ, ಅಮ್ಮ ಇರೋದಕ್ಕೆ ಏನು ಅನಿಸ್ತು ಮನೇಲಿ? ಖುಷಿನಾ? ಹ್ಯಾಪಿನಾ? ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಬ್ರಿಗೂ ತುಂಬ ಇಷ್ಟ. ಸೊ ಹಂಗಾಗಿ ಇಬ್ಬರು ಖುಷಿ ಫುಲ್ಲು. ನನ್ನಿಂದನೇ ಈ ಸೋಲಾರ್ ಸಿಸ್ಟಮ್, ಸೂರ್ಯನ ಸುತ್ತುತ್ತಾ ಇರ್ತಲ್ವ ಪ್ಲಾನೆಟ್ಸು, ಹಂಗೆ ಇವರಿಬ್ರು ಸುತ್ತುತ್ತವ್ರೆ. ನಾನು 10 ಮೂನು ಇಬ್ಬರು, ಅವನು 10 ಇವಳು 3, ನಾನು ಸಣ್ಣ, ಹಿಂಗೆ ಸುತ್ತವ್ರೆ ನನ್ನ ಹಿಂದೆನೇ. ನಾನು ಸುತ್ತ, ನೀನು 10, ಅಣ್ಣ 3. ಸರಿ, ನಾನು ಸಣ್ಣ.
ಸೊ ಫ್ರೆಂಡ್ಸ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇರ್ತೀನಿ. ನನ್ನ ತಂಗಿ ರೂಮಲ್ಲಿ ಇರೋದು ಇದು ಸ್ಟಡಿ ಟೇಬಲ್, ನನ್ನ ರೂಮಲ್ಲಿಲ್ಲ. ಸೊ ಇಲ್ಲಿ ಸ್ಪೇಷಿಯಸ್ ಆಗಿದೆ ಅಂದ್ಬಿಟ್ಟು. ಸೊ ತಂಗಿಯವ್ರ ಹಸ್ಬೆಂಡ್ ಅವ್ರು ಬಂದಾಗಲೂ ಇಲ್ಲೇ ವರ್ಕ್ ಮಾಡ್ಕೊಳ್ತಿರ್ತಾರೆ ಇದ್ರ ಮೇಲೆ. ಸೊ ಈಗ ಅವ್ರು ಇಲ್ವಲ್ಲ, ನಾನು ಯೂಸ್ ಮಾಡ್ಕೊಳ್ತೀನಿ ಎಡಿಟಿಂಗ್ ಮಾಡೋಕ್ಕೆ. ಅಂದರೆ ಲ್ಯಾಪ್ಟಾಪು ತೊಡೆ ಮೇಲೆ ಬೆಡ್ ಮೇಲೆಲ್ಲ ಕಂಫರ್ಟ್ ಇರಲ್ಲ, ಅದು ನಮಗೂ ಎಫೆಕ್ಟಿವು. ಈ ಥರ ಒಂದು ಟೇಬಲ್ ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಟೇಬಲ್ ಎಲ್ಲೂ ಇಲ್ಲ. ಅಂದರೆ ಟೇಬಲ್ಸ್ ಅಂದರೆ ಮಾಮೂಲಿ ಸೋಫಾ ಇದೆಯಲ್ಲ ಅದಿದೆ, ಅದು ಬಗ್ಬೇಕು. ಇದಾದರೆ ಕಂಫರ್ಟ್ ಆಗಿರುತ್ತೆ. ಸೊ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮುಗಿಸ್ಕೋಬೇಕು. ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ. ಸೊ ಇಲ್ಲಿ ಕಿಟಕಿ ತೆಕ್ಕೊಂಡ್ರೆ ತಣ್ಣಗೆ ಗಾಳಿ ಬರುತ್ತೆ. ಆರಾಮಾಗಿ ಇಲ್ಲಿ ಎಡಿಟಿಂಗ್ ಮಾಡ್ಕೋಬೋದು. ನೀರು ಹೋಗ್ತಿದೆ ನೋಡು, ಆಫ್ ಮಾಡು ಬೇಗ. ನೀರೆಲ್ಲ ನೋಡು ವೇಸ್ಟ್ ಆಗ್ತಿದೆ. ಇದು ಪೈಪ್ ಲೈನಲ್ಲಿ ಬರುತ್ತಲ್ಲ ಆ ನೀರಿದು. ಎಷ್ಟು ಬಿಸಿಲಿದೆ ನೋಡಿ, ಮತ್ತೆ ಮಳೆ ಬರೋದಕ್ಕೆ ಇಷ್ಟು ಬಿಸಿಲಿರೋದು ಅಲ್ವೇನಾ? ಇನ್ನು ಮಧ್ಯಾಹ್ನ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸಂಜೆ ಮಾತ್ರ ಮಳೆ ಬರೋ ಥರನೇ ಅನಿಸುತ್ತೆ. ಇನ್ನು ಸಂಜೆ ಆಯಿತು, ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಆಫೀಸಲ್ಲಿ ಯಾವಾಗಲೂ 4:15 ಕೊಡೋರು, ಅದೊಂದು ನೆನಪಾಗುತ್ತೆ. ಪ್ರತಿದಿನ 4:15 ಟೀ ತಂದು ಕೊಡೋರು. ಅಲ್ಲಿರೋರು ಆಂಟಿ ಸಕ್ಕದಾಗಿ ಟೀ ಮಾಡೋರು, ನನಗೆ ತುಂಬ ಇಷ್ಟ. ಏಲಕ್ಕಿ ಜಜ್ಜಿಬಿಟ್ಟು ಕಣ್ಣನ್ ದೇವನ್ ಟೀ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ, ಏನು ಸಕ್ಕದಾಗಿರುತ್ತೆ ಗೊತ್ತಾ. ಬಟ್ ಅವ್ರು ಆಬ್ಸೆಂಟ್ ಆದಾಗ ಬೇರೆಯವ್ರು ಮಾಡ್ತಾರೆ, ಆ ಥರ ಟೇಸ್ಟ್ ಇರಲ್ಲ. ಅವು ಆಂಟಿ ಮಾಡಿದ್ರೇ ನನಗೆ ಫುಲ್ಲು ಟೇಸ್ಟು, ಒಂಥರ ತೃಪ್ತಿಯಾಗಿ ಟೀ ಕುಡಿಯೋದು. ಸೊ ಅದನ್ನು ಇನ್ಸ್ಪೈರ್ ಆಗಿಬಿಟ್ಟೆ ನಮ್ಮ ಆಫೀಸಲ್ಲಿ ಅವರು ಅದನ್ನೇ ತರಿಸ್ತಾರೆ ಅಂದ್ಬಿಟ್ಟು ನಾನು ಕಣ್ಣನ್ ದೇವನೇ ತರಿಸ್ತಾ ಇದ್ದೀನಿ. ಸೊ ಮೊದಲೆಲ್ಲ ನಾವು 3 ರೋಸಸ್ ಯೂಸ್ ಮಾಡ್ತಾ ಇದ್ವಿ, ಅದು ಟೇಸ್ಟ್ ಸಿಕ್ತಲ್ಲ, ಹಂಗಾಗಿ ನಾನು ಕೂಡ ಕಣ್ಣನ್ ದೇವನೇ ತರಿಸ್ತೀನಿ. ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಸ್ವಲ್ಪ ಟೀ ಪೌಡರ್ ಹಾಕಿದ್ದೀನಿ. ಕೆಲವೊಮ್ಮೆ ಏಲಕ್ಕಿ ಇದನ್ನೆಲ್ಲ ಹಾಕ್ಬಿಡ್ತೀನಿ. ಮೊದಲು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ, ಆಮೇಲೆ ನಾನು ಹಾಲು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ, ಆವಾಗ ಚೆನ್ನಾಗಾಗುತ್ತೆ. ಸೊ ಟೀ ಲವರ್ಸ್ಗೆ ಈ ವಿಡಿಯೋ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಲ್ವಾ, ನಿಮಗೂ ಒಂಥರ ಟೆಂಪ್ಟಿಂಗ್ ಅಂತ ಅನಿಸ್ತಾ ಇರುತ್ತೆ ಇದನ್ನು ನೋಡಿದಾಗ. ಇನ್ನು ಇವತ್ತು ಶುಕ್ರವಾರ ಅಮ್ಮ ಸಂಜೆ ಹೊತ್ತು ಕಲಶ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಕಲಶ ಎಲ್ಲ ಇಟ್ಟು ಹೂವಿನ ಅಲಂಕಾರ ಮಾಡಿದ್ರೆ ಅದಕ್ಕಿಂತ ಸುಂದರವಾಗಿ ಕಾಣುವಂಥದ್ದು ದೇವರು ಇನ್ಯಾವುದೂ ಕೂಡ ಇಲ್ಲ. ಎಷ್ಟು ಹೂವಿಟ್ರೆ ಅಷ್ಟು ಸುಂದರವಾಗಿ ಕಾಣುತ್ತೆ ದೇವರು. ಇನ್ನು ಟೀ ಟೈಮ್ ನಂದು. ಸೊ ಆ ಮೋಡ ಮುಚ್ಚಿರೋದಿಕ್ಕೂ ಬಿಸಿ ಬಿಸಿ ಟೀ ಕುಡಿಯೋದಿಕ್ಕೂ ಸಖತ್ತಾಗಿ ಇತ್ತು. ಎಂಜಾಯ್ ಮಾಡಿಕೊಂಡು ಕುಡಿತಾ ಇದ್ದೆ. ಅಂದರೆ ಸ್ವಲ್ಪ ಲೇಟ್ ಆಯಿತು, ಒಂದು 6 ಗಂಟೆ ಆ ಟೈಮ್ಗೆ ಕುಡಿತಾ ಇದ್ದೀನಿ. ಸೊ ಆಫೀಸಲ್ಲಾದರೆ ಪ್ರತಿದಿನ 4:15 ಮಿಸ್ಸೇ ಇಲ್ಲ, ಪರ್ಫೆಕ್ಟಾಗಿ ತಂದು ಕೊಡ್ತಾರೆ. ಇಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಸ್ವಲ್ಪ ಸೆಟ್ ಆಗೋದಕ್ಕೆ ನನಗೆ ಮತ್ತೆ ಟೈಮ್ ಬೇಕು. ಒಂದು ಸ್ವಲ್ಪ ಮನಸ್ಸೆಲ್ಲ ಇನ್ನೂ ಆಫೀಸಲ್ಲೇ ಇರುತ್ತೆ, ಅಲ್ಲೇ ಇರುತ್ತೆ. ಇಷ್ಟೊತ್ತಿಗೆ ಅದನ್ನು ಮಾಡ್ತಿದ್ನಲ್ಲ ಈ ಕೆಲಸ, ಇಷ್ಟೊತ್ತಿಗೆ ಇದನ್ನು ಮಾಡ್ತಿದ್ನಲ್ಲ ಕೆಲಸ ಅಂತ ಅನಿಸ್ತಾ ಇರುತ್ತೆ. ಸೊ ಇದು ಮತ್ತೆ ಬ್ಯಾಕ್ ಟು ಇದು ರೊಟೀನ್ಗೆ ಸ್ವಲ್ಪ ಸೆಟ್ ಆಗಬೇಕು. ಇನ್ನು ನಮ್ಮ ಡಿಂಗುಗಂತೂ ಫುಲ್ ರಾಜ್ಯಭಾರ. ಅವನು ಓಡಾಡಿದ್ದು ಫುಲ್ ಅವನಿಗೆ ಬಿಟ್ಬಿಡ್ತೀವಿ. ಬೆಳಗ್ಗೆ ಮಾತ್ರನೇ ಒಂದು ಸ್ವಲ್ಪ ಹೊತ್ತು ಕಟ್ಟಾಕ್ತೀವಿ ಅಷ್ಟೇ. ಇನ್ನು ಪೂರ್ತಿ ರಾತ್ರಿ, ಆಫ್ಟರ್ನೂನು, ಡೇ ಟೈಮ್ ಎಲ್ಲನೂ ಬಿಟ್ಬಿಟ್ಟಿರ್ತೀವಿ. ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಊಟ ಮಾಡಿದ್ಯಾ? ಎಷ್ಟು ಖಾಲಿ ಮಾಡಿದೆ? ಫುಲ್ ಖಾಲಿ ಮಾಡಿದ್ಯಾ? ಹೇಳು. ಅವ್ನು ನೋಡಿ ಆರಾಮಾಗಿ ಗೇಟ್ ಆಚೆಗಡೆ ನೋಡಿಕೊಂಡು ಕೂತಿದ್ದಾನೆ. ಹೋಗೋರ್ನ ಬರೋರ್ನ ಎಲ್ಲ ನೋಡಿಕೊಂಡು ಕೂತ್ಕೋ. ನೋಡು ಇವಳು ನೋಡಿ ಎಲ್ಲತ್ತಿದ್ದಾಳೆ. ಲಶಿ, ಸರಿ ಒಂದು ರೈಮ್ಸ್ ಹೇಳು. ಜಾನಿ. ಮತ್ತೆ ಯಾವ್ದು ಬರುತ್ತೆ? 1 2 3 ಹೇಳು. 1 2 3 ಹೇಳು. ಮೈಕಲ್ಲಿದ್ರೆ ಹೇಳ್ತೀಯಾ? ಏನ್ ಗುಗ್ಗಯ್ಯ. ಸರಿ ಬಾಯ್ ಹೇಳು. ಬಾಯ್. ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳು. ಹೇಳಲ್ವಾ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂಥರ ಚಿಕ್ಕ ಪುಟ್ಟ ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ಬ್ಯಾಕ್ ಟು ವರ್ಕ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ ಟೇಕ್ ಕೇರ್.